ಅವನು ದೌಲಾ ಅಂತೇಳಿ ಒಂದು ದಿನಕ್ಕೆ 50 kg ಗಾಂಜಾ ಸೇಲ್ ಮಾಡ್ತೇವೆ ಅಂತ. ಪೆಡ್ಲರ್ ಒಂದು ದಿನಕ್ಕೆ 50 kg ಗಾಂಜಾವನ್ನು ಸೇಲ್ ಮಾಡ್ತಾ ಇರುವಂಥದ್ದು. ಬಳ್ಳಾರಿ ಸಿಟಿಯಲ್ಲಿ ವಾರ್ಡ್ಗಳಲ್ಲಿ ಒಂದು ಉದಾಹರಣೆ ನಿಮಗೆ ಅಂದರೆ, ಗಂಗಾವತಿಯಲ್ಲಿ ಬಸಪಟ್ಟಣ ಅಂತ ಹೇಳ್ಬಿಟ್ಟು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಬ್ಬ ಸಣ್ಣ ಹುಡುಗ ಡ್ರಗ್ಸ್ ಎಲ್ಲ ತಗೋತಾ ಇದ್ರೆ ತಂದೆ ತಾಯಿಗಳು ಆ ಹುಡುಗನ್ನ ಕಂಟ್ರೋಲ್ ಮಾಡೋದಕ್ಕಾಗದೇನೆ ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ತಾರೆ. ಆ ಊರಲ್ಲಿ ಆ ಗಾಂಜಾ ಒಬ್ಬನ ತೊಗೊಂಡು ಬಂದು ರೆಡ್ ಹ್ಯಾಂಡೆಡ್ ಆಗಿ ಜನನೇ ಅವ್ನು ಇಟ್ಕೊಂಡ್ಬಿಟ್ಟು ಪೊಲೀಸನ್ನ ಕರೆಸಿ ಹ್ಯಾಂಡ್ ಓವರ್ ಮಾಡ್ತಾರೆ. ಅವನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಅಲ್ಲಿಂದ ಬಳ್ಳಾರಿಗೆ ಬಂದರು, ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅಂದರೆ. ಇಲ್ಲಿ 3 ಅರೆಸ್ಟ್ ಆದರು. ಆ 3 ಅರೆಸ್ಟ್ ಆದವರು ಕೂಡ ಭರತ್ ರೆಡ್ಡಿ ಫಾಲೋಯರ್ಸ್ ಅಂತೇಳಿ ಅಲ್ಲಿ ಪೊಲೀಸರು ಬಂದು ನನ್ನ ಹತ್ರ ತಲೆ ಇಟ್ಕೊಂಡ್ಬಿಟ್ಟು ಹೇಳಿದರು. ಇವಾಗ ಅವನು ದೌಲಾ ಅನ್ನುವಂಥವನು ಕಂಪ್ಲೀಟ್ ಅವನಿಗೆ ಒಂದು ಥರ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾನೆ ಭರತ್, ಈ ಗಾಂಜಾಗೆ ಸಂಬಂಧಪಟ್ಟು. ಬಳ್ಳಾರಿನಲ್ಲಿ ಮಾತ್ರ ಅಲ್ದಂಗೆ ಬಳ್ಳಾರಿನ ಬೇಸ್ ಮಾಡ್ಕೊಂಡಂದ್ರೆ ಅವನಿಗೆ ಪೂರ್ತಿ ಸೆಕ್ಯೂರಿಟಿ ಇಲ್ಲಿದೆ. ಯಾರು ದೌಲಾಗೆ ಕಂಪ್ಲೀಟು ಭರತ್ ರೆಡ್ಡಿ ಕಡೆಯಿಂದ ಸಂಪೂರ್ಣ ಅವನಿಗೆ ರಕ್ಷಣೆ ಇಟ್ಕೊಂಡ್ಬಿಟ್ಟು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ನಿಮಗೆ ನೋಡ್ತಾ ಇದ್ದೀರಿ. ಇವಾಗ ಅವನು ಭರತ್ ರೆಡ್ಡಿ ಡಿಪಾರ್ಟ್ಮೆಂಟ್ಗಳು ಎಲ್ಲ ಒಂದಾಗ್ಬಿಟ್ಟು ಅವನು ದೌಲಾನವನ್ನು ಇವತ್ತು ಈ ಗಾಂಜಾ ವಿಚಾರದಲ್ಲಿ ಒಂದು ದಿನಕ್ಕೆ 50 kg ಬರೋದ್ರ ಮೂಲಕ ಕೋಟ್ಯಾಂತರ ರೂಪಾಯಿ ಹಣ ಅವನೇನು ದುಡಿತಾ ಇದ್ದಾನೆ, ಅದರಲ್ಲಿ ಶೇರು ಈಕ್ವಲ್ ಆಗಿ ಅವನು ಭರತ್ ರೆಡ್ಡಿಗೂ ಕೂಡ ಹೋಗ್ತಾ ಇರುವಂಥದ್ದು. ಅವನು ನೀಟಾಗಿ ಅವನದೇನು ಇಬ್ಬರು ಕೂತ್ಕೊಂಡು ಮಾತಾಡ್ತಿರುವಂಥ ವಿಡಿಯೋ ಮತ್ತು ಟೆಲಿಫೋನಲ್ಲಿ ಅವನು ದೌಲಾ ಮತ್ತು ಭರತ್ ರೆಡ್ಡಿ ರೆಗ್ಯುಲರ್ ಕಮ್ಯುನಿಕೇಷನಲ್ಲಿ ಇರುವಂಥದ್ದು. ಇದೆಲ್ಲವುದನ್ನು ಕೂಡ ನಮಗೆ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಅಂದರೆ ಅವನು ಏನು ಭರತ್ ರೆಡ್ಡಿ ಇವತ್ತು ನಮ್ಮ ನಗರದಲ್ಲಿ ಭಗವಂತ ಇಷ್ಟು ಸಣ್ಣ ವಯಸ್ಸಲ್ಲಿ ಒಬ್ಬ ಶಾಸಕನಾಗಿ ಅವಕಾಶ ಕೊಟ್ಟಾದ ಮೇಲೆ ಇಂಥ ಒಳ್ಳೆಯ ನಗರ ಇದು ಒಂದು ಶೇಪ್ ಬಂದಿದೆ ಸಿಟಿಗೆ. ಇವತ್ತು ಕರ್ನಾಟಕದಲ್ಲಿ ಬಳ್ಳಾರಿ ಅಂತಂದರೆ ಒಂದು ಒಳ್ಳೆಯ ನಗರ ಆಗಿ ಪರಿವರ್ತನೆ ಆಗ್ತಾ ಇದೆ ಅನ್ನೋಂಥ ಟೈಮಲ್ಲಿ ಒಂದು ಏರ್ಪೋರ್ಟ್ ಕಟ್ಟು, ಇನ್ನೂ ರೋಡ್ಗಳನ್ನ ಡೆವಲಪ್ ಮಾಡಿ ಜನರ ಮನಸ್ಸು ಗೆದ್ದು ಇನ್ನೂ ನಾನು ಶಾಶ್ವತವಾಗಿ MLA ಇರುವಂಥ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಬಿಟ್ಟು ಇವತ್ತು ಎಲ್ಲೋ ಒಂದು ಹತಾಶೆಯಲ್ಲಿ ಅಥವಾ ಅವ್ರ ಹ್ಯಾಬಿಟ್ ಅಂತ ನಾನು ಅಂದ್ಕೊಳ್ತೀನಿ. ನಾನು ಹಿಂದೆ ಹೇಳ್ತಾ ಇದ್ದೆ, ಯಾಕೆಂದರೆ ತಂದೆ ಗುಣ ಮಕ್ಕಳಿಗೆ ಬರುತ್ತೆ ಅಂತೇಳಿ. ಅವ್ರ ತಂದೆ ಹಿಂದೆ ಏನು ನಕ್ಸಲೈಟ್ಗಳನ್ನು ತೊಗೊಂಡು ಬಂದು ಕುರುಗೋಡಲ್ಲಿ ಶೆಲ್ಟರ್ ಕೊಟ್ಟು ವಿದೇಶಿ ವೆಪನ್ಗಳನ್ನು ಪಂಕಜ್ ಕುಮಾರ್ ಠಾಕೂರ್ SP ಇಡೀ ಮೀಡಿಯಾ ಮುಂದೆ ಅವ್ರೇನು ಡಿಸ್ಪ್ಲೇ ಮಾಡಿದ್ರು, ಅದೆಲ್ಲ ನಿಮ್ಮ ಹತ್ರ ಇರಬೇಕು ಅಂದ್ಕೊಂಡಿರ್ತೀನಿ. ಇಲ್ಲಾಂದರೆ ನಾನು ಇವಾಗ ನನ್ನ ಹತ್ರ ಇದೆ. ಪ್ರೆಸ್ ಮೀಟ್ ಮಾಡಿ 4-5 ಮಂದಿ ನಕ್ಸಲೈಟ್ಗಳನ್ನ ಅರೆಸ್ಟ್ ಮಾಡಿ ಆ ವೆಪನ್ಸನ್ನು ಡಿಸ್ಪ್ಲೇ ಮಾಡಿದರು. ಮತ್ತು ಅವ್ರ ತಂದೆ ಕೂಡ ಇವತ್ತು ಕ್ರಿಮಿನಲ್ಸ್ ಜೊತೆಯಲ್ಲೇ ಕೂತ್ಕೊಂಡು ದಿನ ಸಾಯಂಕಾಲ ಆದರೆ ಪಾರ್ಟಿ ಮಾಡ್ಕೊಳ್ಳುವಂಥ ಹ್ಯಾಬಿಟ್. ಇವನಿಗೂ ಅದೇ ಲಕ್ಷಣ ಬಂದಿದೆ. ಅನಾವಶ್ಯಕವಾಗಿ ಸಿಟಿಯಲ್ಲಿ ಯೂತನ್ನು ಒಳ್ಳೆ ಹಾದಿಯಲ್ಲಿ ತೊಗೊಂಡೋಗ್ಬಿಟ್ಟು ಕನ್ಸ್ಟ್ರಕ್ಟಿವ್ ಯೋಚನೆ ಮಾಡಿ ಅವ್ರಿಗೆ ಇನ್ನೂ ಒಳ್ಳೆ ಬದುಕೋದಕ್ಕೆ ಮಾರ್ಗಗಳನ್ನ ತೋರಿಸಿ ಒಳ್ಳೆ ರೂಟಲ್ಲಿ ತೊಗೊಂಡೋಗೋದನ್ನು ಬಿಟ್ಟು ಯಂಗ್ಸ್ಟರ್ಸ್ಗೆ ಕಂಪ್ಲೀಟ್ ಈ ಗಾಂಜಾಗಳನ್ನು ಕ್ರಿಮಿನಲ್ ಆ್ಯಕ್ಟಿವಿಟಿಗಳಲ್ಲಿ ಬೆಳೆಸಿ ಅದರಿಂದ ದುಡ್ಡು ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನ ಅವನೇನು ಮಾಡ್ತಾ ಇದ್ದಾನೆ. ಇದು ಭಾಳ ಒಂದು ಆಘಾತಕಾರಿ ವಿಷಯ. ಬಳ್ಳಾರಿ ಈ ರೀತಿ ನಾನು ನಿನ್ನೆ ಒಂದು ಮಾತನ್ನು ಹೇಳಿದೆ, ಇವನು ಈ ರೀತಿ ಮುಂದುವರೆದರೆ ಈ ಕ್ರಿಮಿನಲ್ಲು ಇನ್ನೂ ಬಲಿಷ್ಠ ಆದ ಅಂತಂದರೆ ಬರೋ ದಿನಗಳಲ್ಲಿ ರಾಜ್ಯಕ್ಕೆ ಇವನು ದೊಡ್ಡ ಅಪಾಯಕಾರಿ ಶಾಸಕ ಇವನು ಆಗ್ತಾನೆ. ಹಾಗಾಗಿ ಇಂಥ ಕ್ರಿಮಿನಲ್ಸ್ಗಳನ್ನ ಆ ದೌಲಾ ವಿಡಿಯೋನ ಕೂಡ ನಾನು ನಿಮಗೆಲ್ಲದನ್ನು ಕೂಡ ಭರತ್ ರೆಡ್ಡಿ ಜೊತೆ ಆಲ್ರೆಡಿ ಗ್ರೂಪ್ಗಳೆಲ್ಲ ಹಾಕಿದ್ದಾರೆ. ಆಲ್ರೆಡಿ ಮೊಬೈಲಲ್ಲಿ ಹಾಕಿದ್ದಾರೆ.